Jai Hind Sathiyo. So welcome to today's session on most important 500 questions of SSC GD. Okay, this video ಇವತ್ತು ನಾವು ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಇದು ಎರಡು ಲ್ಯಾಂಗ್ವೇಜ್ ಯೂಸ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ಈಚ್ ಆ್ಯಂಡ್ ಎವ್ರಿ ಒನ್, ಆಲ್ ಆಫ್ ದ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ನ್ಯೂ ಯೂಸರ್ಸ್. ಯಾಕಂದರೆ ಯು ಹ್ಯಾವ್ ಕಮೆಂಟೆಡ್ ಅ ವೆರಿ ಬ್ಯೂಟಿಫುಲ್ ಮೆಸೇಜಸ್ ಇನ್ ದ ಚಾಟ್ ಬಾಕ್ಸ್ ದ್ಯಾಟ್ ಯು ಆರ್ ಎಂಜಾಯಿಂಗ್ ದ ಟೀಚಿಂಗ್ ಕ್ಲಾಸ್, ಇದು ಹೆಲ್ಪ್ ಆಗಿದೆ ನಿಮಗೆ. ಓಕೆ, ಅದಕ್ಕಾಗಿ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ಆಲ್ ದಿಸ್ ಟಿಲ್ ಯುವರ್ ಎಕ್ಸಾಮಿನೇಷನ್. ಓಕೆ, ಬೇಸಿಕಲಿ ನಂದು ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅಷ್ಟು ಫ್ಲೂಯೆಂಟ್ ಇಲ್ಲ, ಬಟ್ ನಾನು ನಿಮ್ಮ ಸಲುವಾಗಿ ಇಲ್ಲಿ ಕನ್ನಡದಲ್ಲಿ ಇದು ಸ್ಪೆಷಲಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ವಾಟ್ ಐ ಹ್ಯಾವ್ ಸೀನ್, ಏನು ನೋಡಿ ನಾನು ಯೂಟ್ಯೂಬ್ದಲ್ಲಿ ಬಹಳ ವೀಡಿಯೋಸ್ ಅದಾವೆ ಇದು ಎಲ್ಲ ಎಕ್ಸಾಮ್ಸ್ ಬಗ್ಗೆ, ಬಟ್ ಎಲ್ಲ ವೀಡಿಯೋಸ್ ಹಿಂದಿ ಮೀಡಿಯಮ್ದಲ್ಲಿದೆ. ಓಕೆ, ಸ್ಟಾರ್ಟಿಂಗ್ ನಾನು ಹಿಂದಿ ಪ್ಲ್ಯಾನ್ ಮಾಡೀನಿ, ಬಟ್ ಆಮೇಲೆ ನೀವೆಲ್ಲರೂ ಏನು ಹೇಳಿರಿ ಕನ್ನಡ ಬೇಕು, ಯಾಕಂದರೆ ಕನ್ನಡದಲ್ಲಿ ಸ್ವಲ್ಪ ಕಂಟೆಂಟ್ ಯೂಟ್ಯೂಬ್ದಲ್ಲಿ ಬಹಳ ಕಡಿಮೆ ಇದೆ. ಸೊ ಎಲ್ಲರಿಗೆ ಹೆಲ್ಪ್ ಆಗಬೇಕು, ಅದಕ್ಕಾಗಿ ನಾನು ನಂದು ಸೈಡ್ರಿಂದ ಎಷ್ಟಾಗುತ್ತೆ ಅಷ್ಟು ಕನ್ನಡದಲ್ಲಿ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗ್ಬೋದು, ಬಟ್ ನೀವು ಫೋಕಸ್ ಮಾಡಿರಿ ಮ್ಯಾಥಮೆಟಿಕ್ಸ್ ಮೇಲೆ. ಮ್ಯಾಥಮೆಟಿಕ್ಸಲ್ಲಿ ನಿಮಗೆ 100% ಅಶ್ಯೂರೆನ್ಸ್ ಕೊಡ್ತೀನಿ, ಏನೂ ಮಿಸ್ಟೇಕ್ ಆಗೋದಿಲ್ಲ. ಓಕೆ, ಫಾಲೋ ಮಾಡಿರಿ ಮೆಥಡ್ಸ್. ಈಸಿ ಮೆಥಡ್ರಿಂದ ಯಾವ ಬೇಸಿಕ್ ಮೆಥಡ್, ಈಸಿ ಮೆಥಡ್, ಶಾರ್ಟ್ಕಟ್ ಟ್ರಿಕ್ ಎಲ್ಲರೂ ನಾನು ಹೇಳ್ತೀನಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್. ಸೊ ಟುಡೇಸ್ ಸೆಷನ್ ಹೌ ವಿ ವಿಲ್ ಬಿ ಡೂಯಿಂಗ್, ಓಕೆ, ಐ ಮೀನ್ ದಿಸ್ ವಿಡಿಯೋ ವಿ ವಿಲ್ ಸಾಲ್ವ್ ಫಸ್ಟ್ ಆಫ್ ಆಲ್ ಈಸಿ ಕ್ವಶನ್, ಆಮೇಲೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕ್ವಶನ್. ಐ ವಿಲ್ ಕಾಲ್ ಮೀಡಿಯಮ್ ಟು ಡಿಫಿಕಲ್ಟ್ ಲೆವೆಲ್ ಕ್ವಶನ್. ಫಸ್ಟ್ 4 to 5 ಕ್ವಶನ್ಸ್ ಈಸಿ ಮೀಡಿಯಮ್, ಆಮೇಲೆ ನೆಕ್ಸ್ಟ್ ಕ್ವಶನ್. ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಬಿಗಿನ್ ಸಾಲ್ವಿಂಗ್ ದಿಸ್ ಕ್ವಶನ್. Now this is the question number 16th. ಇದಕ್ಕಿಂತ ಮೊದಲೇ I have already uploaded in the previous video. You can watch it after this video. Okay, what is the fourth proportional to root 6, root 8, root 21 asked in 10 January SSC GD examination? Okay, let's try solving this question here. So ಇದು ವಿಡಿಯೋ ಇದು ಅಂದರೆ ಕ್ವೆಶನ್ ಹೌ ಟು ಸಾಲ್ವ್ ಮಾಡಬೇಕು ನೋಡಿರಿ. ಫೋರ್ತ್ ಪ್ರೊಪೋರ್ಷನ್ ಅಂದರೆ ಏನು ನಿಮಗೂ ಇದು ಗೊತ್ತಿರಬೇಕು. ವಾಟ್ A ratio, B ratio, C ratio, D. Okay, these are something like 4 proportion. What? A ratio, B ratio, C ratio, D. A, B proportional to C ratio, D. ಯಾವಾಗೂ ಎರಡು ರೇಷಿಯೋ ಈಕ್ವಲ್ ಇರ್ತದೆ, A ratio B ಮತ್ತು C ratio D, they are equal. We call them to be in proportion. This is first proportion, second ಮತ್ತು ಇದು ಮೂರನೇ ಮತ್ತು ಇದು ನಾಲ್ಕನೇ ಅನುಪಾತ. ಓಕೆ, ಇದು ನಿಮಗೆ ಏನು ಗೊತ್ತಿರಬೇಕು, ಎ ಇಂಟು ಡಿ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್, ಓಕೆ, ಅಂದರೆ ಮಲ್ಟಿಪ್ಲಿಕೇಶನ್ ಇಂಟು ಡಿ ಈಸ್ ಈಕ್ವಲ್ ಟು ಬಿ ಇಂಟು ಸಿ, ಈಸ್ ಈಕ್ವಲ್ ಟು ಏನು ಹೇಳ್ತದೆ, ಬಿ ಇಂಟು ಸಿ, ಈ ಪ್ರಕಾರ. ಸೊ ನೋಡಿರಿ ಏನೇನು ಕೊಟ್ಟಾರೆ ಇಲ್ಲಿ. ಸೊ ಐ ಜಸ್ಟ್ ರೈಟ್ ಇಟ್ ಡೈರೆಕ್ಟ್ಲಿ. ಫಾರ್ಮುಲಾ ಬೈ ಹ್ಯಾಟ್ ಮಾಡ್ತೀರಿ ಅಂದರೆ ಬೈ ಹ್ಯಾಟ್ ಮಾಡಿರಿ, ನೋ ಪ್ರಾಬ್ಲಮ್. ರೂಟ್ 6, ರೂಟ್ 8, ರೂಟ್ 21. ಓಕೆ, ಲೆಟ್ಸ್ ರೈಟ್ ಇಟ್. ರೂಟ್ 6, ಆಮೇಲೆ ಏನಿದೆ ನೆಕ್ಸ್ಟ್ ರೂಟ್ 8, ನೆಕ್ಸ್ಟ್ ಮೂರನೇ ಪ್ರೊಪೋರ್ಷನ್ ಎಷ್ಟು, ಮೂರನೇ ಅನುಪಾತ ಎಷ್ಟು, ರೂಟ್ ಆಫ್ 21. ಆಮೇಲೆ ನಾಲ್ಕನೇ ನಮಗೆ ಗೊತ್ತಿಲ್ಲ, ಅದಕ್ಕಾಗಿ ಇಲ್ಲಿ ಏನು ಮಾಡಿರಿ, ಎಕ್ಸ್ ಬರೀರಿ. ಓಕೆ, ಸೊ ಸೇಮ್ ಟೆಕ್ನಿಕ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ, ರೂಟ್ 6 ಇಂಟು ಎಕ್ಸ್. ಓಕೆ, ರೂಟ್ 6 ಇಂಟು ಎಕ್ಸ್ ಈಸ್ ಈಕ್ವಲ್ ಟು ರೂಟ್ 8 ಇಂಟು 21, ರೂಟ್ 8 ಇಂಟು ರೂಟ್ ಆಫ್ 21. ಆಮೇಲೆ ನಮಗೆ ಏನು ಬೇಕು, ಎಕ್ಸ್ ಬೇಕು, ಅಂದರೆ ಇದು ಬೇಕು, ಯಾವ ಫೋರ್ತ್ ಪ್ರೊಪೋರ್ಷನ್. ಸೊ ಏನಾಗುತ್ತದೆ ಇದು, ರೂಟ್ 8 ಇಂಟು ರೂಟ್ ಆಫ್ 21 ಡಿವೈಡೆಡ್ ಬೈ ರೂಟ್ ಆಫ್ 6 ಆಗುತ್ತದೆ. ಮತ್ತು ಯಾರಿಗೆ ಡೈರೆಕ್ಟ್ಲಿ ಫಾರ್ಮುಲಾ ಬೇಕು ಅಂದರೆ ಏನು ಮಾಡಿರಿ, ಫೋರ್ತ್ ಪ್ರೊಪೋರ್ಷನ್ ಫಾರ್ಮುಲಾ ಬೈ ಹಾರ್ಟ್ ಮಾಡಿರಿ. ಫೋರ್ತ್ ಪ್ರೊಪೋರ್ಷನ್ ಫಾರ್ಮುಲಾ ಎಷ್ಟಿದೆ, ಫೋರ್ತ್ ಪ್ರೊಪೋರ್ಷನ್ ಫಾರ್ಮುಲಾ, 1 minute, ಸ್ವಲ್ಪ ಮಿಸ್ಟೇಕ್, ನೋ, ಓಕೆ, that is B into C divided by A. Now this is the formula for fourth proportion, that is nothing but D. Okay, fourth proportion D ಗೆ by heart ಮಾಡ್ತೀನಿ ಅಂದರೆ ಡೈರೆಕ್ಟ್ ಮಾಡಿದ್ದು, ರೂಟ್ B into B into C divided by A. ಗೊತ್ತಿಲ್ಲ ಫಾರ್ಮುಲಾ ಅಂದರೆ ಈ ರೀತಿ ಬರೆಯಿರಿ. ಓಕೆ, ಹೌ ಟು ಸಿಂಪ್ಲಿಫೈ, ಇದು ಹೆಂಗೆ ಸಾಲ್ವ್ ಮಾಡಬೇಕು ನೋಡಿರಿ ಎವ್ರಿ ಒನ್. ರೂಟ್ 8 ಇಂಟು ರೂಟ್ 21, ಆಮೇಲೆ ಇಲ್ಲಿ ಇದೆ ಏನು 6. ಇದು ಎಲ್ಲ ನಾವು ಏನು ಮಾಡೋಣ, ಒಂದು ಓಕೆ, ಇಂಡೈಸಸ್ ಒಂದು ಫಾರ್ಮುಲಾ ನಿಮಗೆ ಹೇಳ್ತೀನಿ ಸೈಡ್ದಲ್ಲಿ ನೋಡಿರಿ ಇಲ್ಲಿ. ಓಕೆ, ರೂಟ್ ಆಫ್ ಎ ಅಪಾನ್ ರೂಟ್ ಆಫ್ ಬಿ ಅಂದರೆ ನೀವು ಈ ರೀತಿ ಬರೀಬಹುದು. Okay, you can write it in this fashion, in this way.
ರೂಟ್ ಆಫ್ ಎ ಡಿವೈಡ್ ಬೈ ರೂಟ್ ಆಫ್ ಬಿ ಅಂದರೆ ಒಂದು ಬ್ರ್ಯಾಕೆಟ್ದಲ್ಲಿ ಒಂದು ರೂಟ್ದಲ್ಲಿ ಹಾಕ್ರಿ ಎ ಅಪಾನ್ ಬಿ ಮಾಡಿರಿ. ಸೊ ಅದೇ ನಾನು ಇಲ್ಲಿ ಯೂಸ್ ಮಾಡ್ತೀನಿ ನೋಡ್ರಿ. ಓಕೆ, ಸೊ ಲೆಟ್ಸ್ ರೈಟ್ ಇಟ್ ಲೈಕ್ ದಿಸ್. ರೂಟ್ ಆಫ್ 8 ಇಂಟು 21 ಆಮೇಲೆ ಎಷ್ಟು 6. ಆಮೇಲೆ ಏನು ಮಾಡಿರಿ, ಟ್ರೈ ಮಾಡಿರಿ ಇದು ಕ್ಯಾನ್ಸಲ್ ಮಾಡಾಗ. ಓಕೆ, 2 3 2 4. ಓಕೆ, ಆಮೇಲೆ 3 ಇದು ಭಾಗ ಮಾಡಿರಿ. 3 1 3 3 7 21. 3 7s is how much? 21. After that root of 4 into 7 is there. ರೂಟ್ ಆಫ್ 4 ನಿಮಗೆ ಎಲ್ಲರಿಗೆ ಗೊತ್ತಿದೆ ಎಷ್ಟು 2. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಇದು 4. ಸೊ ರೂಟ್ 4 ಇಲ್ಲಿಂದ ಜಸ್ಟ್ ಟೇಕ್ ಇಟ್ ಔಟ್ಸೈಡ್. ಹೌ ಮಚ್ ಇಟ್ ವಿಲ್ ಕಮ್ 2. ಬಟ್ ರೂಟ್ 7 ಇದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಅಂದರೆ ಅದರಿಗೆ ಡೈರೆಕ್ಟ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಆನ್ಸರ್ ಡೆಸಿಮಲ್ನಲ್ಲಿ ಬರ್ತದೆ. ಅದಕ್ಕಾಗಿ ಏನು ಬರೀರಿ, ಏನು ಮಾಡಬೇಡ, ಜಸ್ಟ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್. 2 root 7 ಆನ್ಸರ್ ಫಾರ್ ದ ಕ್ವಶನ್. ಆಪ್ಷನ್ ನಂಬರ್ ಬಿ. I hope everyone understood this. I will just tell you one thing extra here. Okay, yes, just I will do the next page. For example, you have something like this. 28 is there. Root of 28 ಅಂದರೆ ಎಷ್ಟು ಗೊತ್ತಿಲ್ಲ, ಏನು ಮಾಡಿರಿ, 7 4s are 28 ಬರೀರಿ. ಆಮೇಲೆ 4ಗೆ ಹೊರಗಡೆ ತೆಗೀರಿ, ಎಷ್ಟು ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು 2 root of 7. Suppose the question is 48. ಓಕೆ, 48 ಅಂದರೆ ಎಷ್ಟು, ಅದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ, ಏನು ಮಾಡಿರಿ, ಇದು ಸ್ವಲ್ಪ ಸ್ಪ್ಲಿಟ್ ಮಾಡಿರಿ, ಫ್ಯಾಕ್ಟರೈಸೇಷನ್. ಓಕೆ, 16 3s 16 3 ಎಷ್ಟು 48. 16 ಅಂದರೆ ಏನಿದೆ ಪರ್ಫೆಕ್ಟ್ ಸ್ಕ್ವೇರ್, ಇದು ಹೊರಗಡೆ ತಗೋರಿ. 16 ಅಂದರೆ ಎಷ್ಟು 4, ಆಮೇಲೆ ಎಷ್ಟು 3. ಓಕೆ, ಮತ್ತೊಂದು ಎಕ್ಸಾಂಪಲ್ ನೋಡ್ರಿ ಎವ್ರಿ ಒನ್. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಇಟ್ 40 9 60. ಓಕೆ, ವಿಲ್ ಟೇಕ್ ಇಟ್ 63. 63 ಅಂದರೆ ಎಷ್ಟು, ಇದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಸೊ 63 ಅಂದರೆ ಸ್ಪ್ಲಿಟ್ ಮಾಡಿರಿ. 9 7s are 63, 9 7s are 63. ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಹೊರಗಡೆ ತಗೋರಿ, ಎಷ್ಟು 3 ರೂಟ್ ಆಫ್ 7. 3 ರೂಟ್ 7 ಪರ್ಫೆಕ್ಟ್ ಇಲ್ಲ, ಹಂಗೇನ್ರಿ ರೂಟ್ ಆಫ್ 7. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್. ಕ್ವಶನ್ ನಂಬರ್ 16. ಐ ಹೋಪ್ ಎವ್ರಿ ಒನ್ ಇಸ್ ಕ್ಲಿಯರ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 17. I hope the question is yes. Question, I'll just move it little this side. Yeah, now this is visible, no problem. Okay, Kannada medium students and English medium, both of the students, pause the video, try yourself solving this question. This is the basic and most repeated question of SSC GD. ಓಕೆ, ಇದು ಬಹಳ ಇಂಪಾರ್ಟೆಂಟ್. SSC GD ದಲ್ಲಿ ಬಹಳ ಶಿಫ್ಟ್ದಲ್ಲಿ ಇದು ಎವ್ರೇಜ್ ಸ್ಪೀಡ್ ಬಗ್ಗೆ ನಿಮಗೆ ಕ್ವೆಶನ್ ದೇ ಹ್ಯಾವ್ ಆಸ್ಡ್ ಇನ್ ದಿ ಎಕ್ಸಾಮಿನೇಷನ್. ಸೊ ಎಲ್ಲರೂ ಟ್ರೈ ಮಾಡಿರಿ. ಓಕೆ, ಸೊ ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಟ್ರೈ ಮಾಡಿದ ಮೇಲೆ ಟ್ರೈ ಮಾಡಿರಿ ಆನ್ಸರ್, ಆಮೇಲೆ ನೀವು ಇನ್ ದ ಕಮೆಂಟ್ ಬಾಕ್ಸ್ ಆಮೇಲೆ ಚೆಕ್ ಮಾಡಿರಿ ನಿಮ್ದು ಆನ್ಸರ್ ಮತ್ತು ಇದು ಎಷ್ಟು ಬರುತ್ತದೆ ಇಲ್ಲಿ. ಓಕೆ, ಲೆಟ್ಸ್ ಬಿಗಿನ್ ಸಾಲ್ವಿಂಗ್ ದಿಸ್. ಓಕೆ, average speed question. So a man covered a distance by scooter at 64 and returned to the starting place with 16 km/h. ಅಂದರೆ ಇಲ್ಲಿಂದ ಇಲ್ಲಿ, ಓಕೆ, ಫ್ರಮ್ ದಿಸ್ ಪ್ಲೇಸ್ ಟು ದಿಸ್ ಪ್ಲೇಸ್, this place to this place, he is going at 64 km/h speed. ಓಕೆ, ಇದೇ ಸ್ಪೀಡಲ್ಲಿ he travels from A to B. ಆಮೇಲೆ ರಿಟರ್ನಿಂಗ್ ಟೈಮ್ ಎಷ್ಟು ಸ್ಪೀಡ್ ಇದೆ 16 km/h. ದಿಸ್ ಈಸ್ ದ ಸ್ಪೀಡ್. ಎಲ್ಲ ಎವ್ರೇಜ್ ಸ್ಪೀಡ್ ಎಷ್ಟು, ಓಕೆ, ಸರಾಸರಿ ಸ್ಪೀಡ್, ಸರಾಸರಿ ಎವ್ರೇಜ್ ಸ್ಪೀಡ್ ಎಷ್ಟು ಅದು ಬೇಕು ನಮಗೆ. ಸೊ ಏನು ಮಾಡಬೇಕು, ಇದರಲ್ಲಿ ಡೈರೆಕ್ಟ್ಲಿ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಎವ್ರೇಜ್ ಸ್ಪೀಡ್ ಫಾರ್ಮುಲಾ ಅಂದರೆ ಬೈ ಹಾರ್ಟ್ ಮಾಡಿರಿ ಎವ್ರಿ ಒನ್, ಯಾಕಂದರೆ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ SSC GD ದಲ್ಲಿ ನಿಮಗೆ 100% ಗ್ಯಾರಂಟಿಡ್ಲಿ ಹೇಳ್ತೀನಿ, ಇದೇ ಕ್ವಶನ್ ಗ್ಯಾರಂಟಿಡ್ಲಿ ಬಹಳ ಶಿಫ್ಟ್ಸಲ್ಲಿ ರಿಪೀಟ್, ಅಂದರೆ ಈ ಪ್ಯಾಟರ್ನ್ ಕ್ವಶನ್ ರಿಪೀಟ್ ಆಗುತ್ತದೆ. ಎವ್ರಿ ಒನ್ ಕೀಪ್ ಸೈಲೆನ್ಸ್. ಸೊ ಸಮ್ ಆಫ್ ಮೈ ಸ್ಟೂಡೆಂಟ್ಸ್ ಹ್ಯಾವ್ ಜಾಯಿಂಡ್. ಓಕೆ, ಎಕ್ಸ್ಕ್ಯೂಸ್ ಅಸ್. ಓಕೆ, see here, now this is actually I am shooting this video at this is 10 o'clock right now. I'll just show you the timing if you want. See this is actually 10 o'clock. Okay, but I'm shooting it because from morning to evening we will be busy in the classes, so I got this time to shoot it. Back to this, 2xy divided by x plus y. X andre first speed, let's write it. Okay, 2 into 64 into 16. ಆಮೇಲೆ 64 ಮತ್ತು 16ಗೆ ಏನು ಮಾಡಿರಿ, ಇಲ್ಲಿ ಪ್ಲಸ್ ಮಾಡಬೇಕು.
ಫಸ್ಟ್ ಮಲ್ಟಿಪ್ಲೈ ಆಮೇಲೆ ಪ್ಲಸ್ 64 64ದಲ್ಲಿ 16 ಪ್ಲಸ್ ಮಾಡಿರಿ 64 ಪ್ಲಸ್ 16 80 ಬರುತ್ತದೆ. ಎಷ್ಟು 80. ಓಕೆ, ಆಮೇಲೆ ಕ್ಯಾನ್ಸಲ್ ಮಾಡಿರಿ. ಮಗ್ಗಿ ನಿಮಗೆ ಗೊತ್ತಿರಬೇಕು 20 ಮಟ್ಟ ಆ್ಯಟ್ ಲೀಸ್ಟ್. ಓಕೆ, ಡೈರೆಕ್ಟ್, ಯಾಕಂದರೆ ಸ್ಪೀಡ್ ಆಗುತ್ತದೆ ನಿಮಗೆ ನೋಡಿರಿ. ಓಕೆ, 16 1 16 ಆಮೇಲೆ 16 5 80 ಇಷ್ಟು. ಇದು ಆಗಿದ ಮೇಲೆ ಇದು ಏನು ಭಾಗ ಆಗೋದಿಲ್ಲ 5ರಿಂದ, ಇಟ್ ಈಸ್ ನಾಟ್ ಡಿವಿಸಿಬಲ್. ಸೊ ಮಲ್ಟಿಪ್ಲೈ ಮಾಡಿರಿ 64 ಇಂಟು 2. ಓಕೆ, ಇಸ್ ಹೌ ಮಚ್ 128. 128 ಡಿವೈಡೆಡ್ ಬೈ ಎಷ್ಟು? ಡಿವೈಡ್ ಬೈ 5. ಓಕೆ, 5ರಿಂದ ಭಾಗ ಮಾಡೋಣ ಈಗ. 5 1 5, 5 2 10, ಆಮೇಲೆ 2 ಕ್ಯಾರಿ, 5 5 25, ಎಷ್ಟು ಕ್ಯಾರಿ 3 ಪಾಯಿಂಟ್ ಕೊಡ್ರಿ 0, 5 6 30, 25.6 ಕಿಲೋಮೀಟರ್ ಪರ್ ಅವರ್ ಆನ್ಸರ್ ಫಾರ್ ದ ಕ್ವಶನ್. ಓಕೆ, ಸೊ ಇದು ಕ್ವಶನ್ ಎಲ್ಲ ಎಕ್ಸಾಮ್ಸಲ್ಲಿ ರಿಪೀಟ್ ಆಗುತ್ತದೆ. ನಾಟ್ ಓನ್ಲಿ ದಿಸ್, ಅಗ್ನಿವೀರ ಎಕ್ಸಾಮಿನೇಷನ್, ರೈಲ್ವೆ ಎಕ್ಸಾಮಿನೇಷನ್, SSC examinations, banking examination, all the exams, even in the state government examinations. Okay, you can just tell me in the chat box which all examination you are trying apart from, ಅಂದರೆ ಇದು SSC GD ಬಿಟ್ಟು ಮತ್ತು ಯಾವುದೇ ಪ್ಲ್ಯಾನಿಂಗ್ ಇದೆ ನಿಮ್ಮದು ನೆಕ್ಸ್ಟ್, ಅದು ನೀವು ಹೇಳ್ರಿ. ಐ ಹೋಪ್ ದಿಸ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಇದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ ಕ್ವಶನ್ ನಂಬರ್ 17 ಇಸ್ ಕ್ಲಿಯರ್. ಸ್ಟಾರ್ಟಿಂಗ್ ಐ ಆಮ್ ಸಾಲ್ವಿಂಗ್ ಸಮ್ ಈಸಿ ಲೆವೆಲ್ ಆಫ್ ಕ್ವಶನ್. ಈ ರೀತಿ ಸ್ವಲ್ಪ ದೇ ಆರ್ ಈಸಿ. ಇದು 4-5 ಕ್ವಶನ್ ಆಗಿದ ಮೇಲೆ ಸ್ವಲ್ಪ ಲೆವೆಲ್ ಹೆಚ್ಚು ಮಾಡೋಣ. ನೋಡಿರಿ, ದಿವ್ಯಾ ಬಾಟ್ ದ ಕಾರ್ ಫಾರ್ 3,50,000 ಆ್ಯಂಡ್ ಸೋಲ್ಡ್ ಇಟ್ ಫಾರ್ 4,35,000. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಓಕೆ, ಲೆಟ್ಸ್ ಸಿಂಪ್ಲಿಫೈ ದಿಸ್. ಸೊ ಏನು ಗೊತ್ತಿರಬೇಕು ನಿಮಗೆ, ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಏನು? ಲಾಭ, ಓಕೆ, ಪ್ರತಿಶತ, ಶೇಕಡ. ಓಕೆ, ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಏನು? ಪ್ರಾಫಿಟ್ ಅಪಾನ್ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಇದು ನಿಮಗೆ ಬೇಸಿಕ್, ಫಸ್ಟ್ ಆಫ್ ಆಲ್ ಬೇಸಿಕ್ ಫಾರ್ಮುಲಾ ಗೊತ್ತಿರಬೇಕು. ಪ್ರಾಫಿಟ್ ಪರ್ಸೆಂಟೇಜ್. ಸಪೋಸ್ ಇಲ್ಲಿ ಲಾಸ್ ಆಗಿದೆ, ನಷ್ಟ ಆಗಿದೆ ಅಂದರೆ ಏನು? ಲಾಸ್ ಡಿವೈಡೆಡ್ ಬೈ CP ಇಂಟು 100. ಪಿ ಸೈಡಲ್ಲಿ ಏನು ಮಾಡಿರಿ? ಲಾಸ್ ಆಗಿದೆ ಅಂದರೆ L ಡಿವೈಡೆಡ್ ಬೈ CP ಬರೀರಿ. ರೈಟ್ ಡೌನ್ ದಟ್ ಎಕ್ಸ್ಟ್ರಾ ಫಾರ್ಮುಲಾ. ಓಕೆ, ನಾವು ಸಿಯರ್ 3,50,000ರಿಂದ 4,35,000. ಓಕೆ, ಸೊ ಕೊಂಡ ಬೆಲೆ ಎಷ್ಟು? 3,50,000. ಮತ್ತು ಮಾರಿದ ಬೆಲೆ, ಮಾರಾಟ ಬೆಲೆ ಎಷ್ಟು? 4,35,000. ಎಷ್ಟು ಹೆಚ್ಚಾಗಿದೆ? ಎಷ್ಟು ಪ್ರೈಸ್ ಹೆಚ್ಚಾಗಿದೆ? ಸೊ ಟೋಟಲ್ ಹೌ ಮಚ್? 85,000. ಇದು ಗ್ಯಾಪ್ ಮಾಡಿರಿ, ಮೈನಸ್ ಮಾಡಿರಿ. ದೊಡ್ಡ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆ ಮೈನಸ್ ಮಾಡಿರಿ. ಎಷ್ಟು ಬರ್ತದೆ? 85,000. ಸೊ 85,000 ನಮಗೆ ಪ್ರಾಫಿಟ್ ಆಗಿದೆ. 85,000 ಇಲ್ಲಿ ಬರೀರಿ. 85,000 ಪ್ರಾಫಿಟ್ ಆಗಿದೆ. ಓಕೆ, 85,000 ಪ್ರಾಫಿಟ್ ಡಿವೈಡೆಡ್ ಬೈ ಏನು ಬರೀಬೇಕು? ಯಾವಾಗೂ ಕಾಸ್ಟ್ ಪ್ರೈಸ್ ಅಂದರೆ ಪರ್ಚೇಸಿಂಗ್ ಪ್ರೈಸ್ ಬರೀಬೇಕು. ಪರ್ಚೇಸಿಂಗ್ ಪ್ರೈಸ್ ಎಷ್ಟು? ದಿವ್ಯಾ ಅವರು ₹3,50,000ಗೆ ಕಾರು ಖರೀದಿ ಮಾಡ್ಯಾರ. ಓಕೆ, ಸೊ ಪರ್ಚೇಸಿಂಗ್ ಪ್ರೈಸ್ ಎಷ್ಟು? 3,50,000. ಪರ್ಚೇಸಿಂಗ್ ಪ್ರೈಸ್ ಯಾವಾಗೂ ಬಾಟಮ್ದಲ್ಲಿ ಇಲ್ಲೇ ಡಿನಾಮಿನೇಟರ್ದಲ್ಲಿ ಬರೀಬೇಕು. ಇಂಟು 100 ಮಾಡಿರಿ. 0 0 0 3 0 ಕ್ಯಾನ್ಸಲ್, 3 0 ಕ್ಯಾನ್ಸಲ್, ಆಮೇಲೆ ಇಲ್ಲಿಂದ 1 0 ಕ್ಯಾನ್ಸಲ್, ಇಲ್ಲಿಂದ 1 0 ಕ್ಯಾನ್ಸಲ್. 5ರಿಂದ ಭಾಗ ಮಾಡೋಣ. 5 7 ಓಕೆ, 5 7 5 1 5, 5 7 35. ಓಕೆ, ಇಷ್ಟಾಗಿದ್ದ ಮೇಲೆ ಏನು ಭಾಗ ಆಗೋದಿಲ್ಲ, ಏನು ಮಾಡಬೇಡ್ರಿ. ಇಲ್ಲಿಂದ ಇಲ್ಲೇ ಭಾಗ ಮಾಡಬೇಡ, ಇಲ್ಲಿಂದ ಇಲ್ಲೇ ಭಾಗ ಮಾಡಬೇಡ್ರಿ, ಯಾಕಂದರೆ ಡೆಸಿಮಲ್ ಬರುತ್ತದೆ. ಓಕೆ, ಸೊ ಇಂಟು ಮಾಡಿರಿ. ಫಸ್ಟ್ 170 ಡಿವೈಡೆಡ್ ಬೈ 7. 7 ಭಾಗ ಮಾಡಿರಿ ಎವ್ರಿ ಒನ್. 7 1 7, 7 2 14, 7 2 14, 3 ಕ್ಯಾರಿ, 7 4 28, 2 ಕ್ಯಾರಿ, ಆಮೇಲೆ ಪಾಯಿಂಟ್ ಕೊಡ್ರಿ. 7 2 14, 24.2%. ಆಪ್ಷನ್ ನಂಬರ್ 24. ಓಕೆ, ಅಪ್ರಾಕ್ಸಿಮೇಟ್ ನೋಡಿರಿ, ಕರೆಕ್ಟ್ ಅಪ್ ಟು 1 ಡೆಸಿಮಲ್ ಪ್ಲೇಸಸ್. ಅಪ್ರಾಕ್ಸಿಮೇಟ್ಲಿ 24.3%. ಓಕೆ, ನಿಯರೆಸ್ಟ್ ಆಪ್ಷನ್ಗೆ ನೀವು ಟ್ರಿಕ್ ಮಾಡಿರಿ. 24.3%. ದ್ಯಾಟ್ಸ್ ದ ಆನ್ಸರ್ ಫಾರ್ ದ ಕ್ವೆಶ್ಚನ್. ಸಪೋಸ್ ಈಚ್ ಆ್ಯಂಡ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಓಕೆ, ನಿಮಗೂ ಅರ್ಥ ಆಗುತ್ತದೆ. ಸಪೋಸ್ ಯು ಆರ್ ಎಂಜಾಯಿಂಗ್, ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಚಾಟ್ ಬಾಕ್ಸ್. ಸಪೋಸ್ ವಿಡಿಯೋಸ್ ಬಹಳ ಹೆಲ್ಪ್ ಆಗುತ್ತದೆ ನಿಮಗೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಅದು ಹೇಳ್ರಿ. ಓಕೆ, ಇವನ್ ಐ ವಿಲ್ ಗೆಟ್ ಹ್ಯಾಪಿ ದ್ಯಾಟ್ ಯು ಆರ್ ಎಂಜಾಯಿಂಗ್. ಐ ವಿಲ್ ಅಂಡರ್ಸ್ಟ್ಯಾಂಡ್, ಐ ವಿಲ್ ಅಪ್ಲೋಡ್ ಮೋರ್ ವಿಡಿಯೋಸ್. ಓಕೆ, ನೀವು ಎಷ್ಟು ಕಮೆಂಟ್ ಮಾಡ್ತೀರಿ ಚಲೋದಾಗಿ, ನಾನು ಅಷ್ಟು ವಿಡಿಯೋಸ್ ಓಕೆ ಐ ವಿಲ್ ಬಿ ಅಪ್ಲೋಡಿಂಗ್. ಓಕೆ, ಲೆಟ್ಸ್ ಮೂವ್ ಅಹೆಡ್. ಕ್ವೆಶ್ಚನ್ ನಂಬರ್ 19 ಏನಿದು ನೋಡ್ರಿ. ಎಲ್ಲರೂ ವಿಡಿಯೋ ಪಾಸ್ ಮಾಡಿರಿ, ಆಮೇಲೆ ಟ್ರೈ ಯೋರ್ ಸೆಲ್ಫ್. ಓಕೆ, ಆಮೇಲೆ ಇಲ್ಲಿ ನೋಡ್ರಿ.
I hope everyone has tried it. The question actually I have given in my class also, the same question for the test. 90% ಸ್ಟೂಡೆಂಟ್ ಇದು ಬೇಸಿಕ್ ಕ್ವಶನ್ ತಪ್ಪು ಮಾಡ್ತಾರೆ. ಓಕೆ, ಮತ್ತು ಆ್ಯಕ್ಚುಲಿ ಎಕ್ಸ್ಪರ್ಟ್ ಸ್ಟೂಡೆಂಟ್ಸು ಇಲ್ಲಿ ಕ್ವಶನ್ದಲ್ಲಿ ತಪ್ಪು ಮಾಡ್ತಾರೆ. ಓಕೆ, ಯಾಕಂದರೆ ಅವರು ಓದ್ತಾರೆ ಕಾರ್ ಕವರ್ 240 ಕಿಲೋಮೀಟರ್ ಇನ್ 5 ಅವರ್. ಇಫ್ ಅಂದರೆ 240 ಕಿಲೋಮೀಟರ್ ಎಷ್ಟು ಟೈಮ್ದಲ್ಲಿ ಕವರ್ ಆಗುತ್ತದೆ? 5 ಅವರ್ದಲ್ಲಿ ಕವರ್ ಆಗುತ್ತದೆ. ಸಪೋಸ್ ನೀವು ಬೈಕ್ ಸ್ಪೀಡ್ ನಿಮ್ದು ಕಡಿಮೆ ಮಾಡ್ತೀರಿ, ಏನು ಹಾಫ್ ಮಾಡಿದ್ರಿ, ಡೈರೆಕ್ಟ್ ಎಷ್ಟು ಸ್ಪೀಡ್ ಇದೆನಾ ಅದಕ್ಕಿಂತ ಕಂಪ್ಲೀಟ್ಲಿ ಹಾಫ್ ಮಾಡ್ತೀರಿ ಸಪೋಸ್. ಆಮೇಲೆ ಮತ್ತು ಇದು ಸೇಮ್ ಡಿಸ್ಟೆನ್ಸ್ ನೀವು ಟ್ರೈ ಮಾಡ್ತೀರಿ. ಓಕೆ, ದೆನ್ ಹೌ ಮಚ್ ಮೋರ್ ಟೈಮ್ ಇಟ್ ವಿಲ್ ಟೇಕ್? ಇದು ಸೇಮ್ ಡಿಸ್ಟೆನ್ಸ್ ನೀವು ಟ್ರೈ ಮಾಡ್ತೀರಿ. ಸೊ ಇದರಲ್ಲಿ ನಿಮಗೆ ಎಷ್ಟು ಟೈಮ್ ಬೇಕು? ಹೌ ಮಚ್ ಮೋರ್ ಟೈಮ್ ಬೇಕು? ಸೊ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಏನು ಗಡ್ಬಡಿದಲ್ಲಿ ಏನು ಮಾಡ್ತಾರೆ ಇಲ್ಲಿ, ಹಾಂ ಸ್ಪೀಡ್ ಹಾಫ್ ಆಗಿದೆ ಅಂದರೆ ಟೈಮಿಂಗ್ ಡಬಲ್ ಬೇಕು. ಎಲ್ಲರೂ ಆನ್ಸರ್ ಎಷ್ಟು ಹೇಳಿದ್ರಿ? 10 hours. ಐ ವಿಲ್ ಆಸ್ಕ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಜಾಯಿಂಡ್ ಇನ್ ದ ನೈಟ್. ಓಕೆ, ಸೊ ನಿಮ್ದು ಆನ್ಸರ್ ಎಷ್ಟು ಹೇಳ್ರಿ? ಸೇಮ್ ಆನ್ಸರ್ 10 hours. ಎಷ್ಟು? 10. ಓಕೆ, ಎಲ್ಲಿಂದ ಬಂದ್ರಿ ನೀವು? ಯಾವ ಊರಿಂದ? ಬಿಜಾಪುರ್. ನಿಮ್ಮದು ಅಥಣಿರಿಂದ. ಓಕೆ, ನೀವು? ಓಕೆ, ನೀವು ಆಲ್ಸೋ ಬಿಜಾಪುರ್. ಓಕೆ, ಸಮ್ ಆಫ್ ದ ಹಾಸ್ಟೆಲ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಕಮ್ ಅಟ್ ದಿಸ್ ನೈಟ್ ಟೈಮ್. ಓಕೆ, ಸೊ ಇಲ್ಲೇ ಎಲ್ಲರೂ ಮತ್ತೆ ತಪ್ಪು ಮಾಡೋರು ಕ್ವಶನ್. ಓಕೆ, ಆಬ್ವಿಯಸ್ಲಿ ಏನು ಸ್ಟೂಡೆಂಟ್ಸ್ ಮಾಡ್ತಾರೆ, ಹಾಂ ಇದು ಸ್ಪೀಡ್ ಏನಾಗಿದೆ ಅರ್ಧ ಆಗಿದೆ ಅಂದರೆ ಟೈಮು ನಮಗೆ ಹೆಚ್ಚು ಬೇಕು, ಡಬಲ್ ಬೇಕು. ಬಟ್ ಕ್ವಶನ್ ಸರಿಯಾಗಿ ಓದ್ರಿ. ಕನ್ನಡ ಸ್ಟೂಡೆಂಟ್ಸ್ ಅಂದರೆ ಕನ್ನಡದಲ್ಲಿ ಸರಿಯಾಗಿ ಓದ್ರಿ, ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಸರಿಯಾಗಿ ಓದ್ರಿ. ಕ್ವಶನ್ ಹೌ ಮಚ್ ಟೈಮ್ ಇಲ್ಲ, ಕ್ವಶನ್ ಹೌ ಮಚ್ ಮೋರ್ ಟೈಮ್ ಇದೆ, ಎಷ್ಟು ಎಕ್ಸ್ಟ್ರಾ ಟೈಮ್ ಬೇಕು ಅದ ಇದೆ. ಓಕೆ, ಕ್ರಮಿಸು ಎಷ್ಟು ಸಮಯ ಇದು ಕ್ರಮಿಸಲು ಎಷ್ಟು ಸಮಯ ಕನ್ನಡದಲ್ಲಿ ನೀವು ಓದ್ರಿ. ಸೊ ಬಟ್ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಏನಿದೆ ಎಕ್ಸ್ಟ್ರಾ ಟೈಮ್ ಎಷ್ಟು ಬೇಕು ನೋಡಿರಿ. ಓಕೆ, ಸೊ ನೀವು ಆನ್ಸರ್ ಫಸ್ಟ್ ಆಫ್ ಆಲ್ ಕರೆಕ್ಟ್ಲಿ ಹೇಳಿರಿ, ನಮಗೆ ಡಬಲ್ ಟೈಮ್ ಬೇಕು. ಓಕೆ, 10 hours ಬೇಕು, ಇದು ನಿಮ್ಮದು ಆನ್ಸರ್. ಬಟ್ ಇದು ತಪ್ಪಾಗಿದೆ, ಯಾಕಂದರೆ ಸ್ಟಾರ್ಟಿಂಗ್ ಫಸ್ಟ್ ಯಸ್ ಕರೆಕ್ಟ್, ವೆರಿ ಗುಡ್. ನಾವು ಮಿಸ್ಟರ್ ಪುಟ್ಯ ಅವರ್ ಸ್ಟೂಡೆಂಟ್ ಹಿ ಹ್ಯಾಸ್ ಗಿವನ್ ದ ಕರೆಕ್ಟ್ ಆನ್ಸರ್ 5 hours. ಯಾಕಂದರೆ ಫಸ್ಟ್ ಟೈಮಿಂಗ್ ಇಲ್ಲಿ ಫಸ್ಟ್ 5 hours. ಬಟ್ ಈಗಿನ ಎಷ್ಟಾಗಿದೆ? ನ್ಯೂ ಟೈಮಿಂಗ್ ಎಷ್ಟಾಗಿದೆ? 10 hours ಆಗಿದೆ. ಬಟ್ ಡೈರೆಕ್ಟ್ಲಿ ನೋಡಿರಿ, ಸ್ಟಾರ್ಟಿಂಗ್ 5 hours ಬಟ್ ನ್ಯೂ ಟೈಮಿಂಗ್ ಎಷ್ಟಾಗಿದೆ? 10 hours ಆಗಿದೆ. ಇಲ್ಲಿಂದ ಇಲ್ಲಿ ಎಷ್ಟು ಹೆಚ್ಚು ಆಗಿದೆ ಅದ ಕ್ವಶನ್. 5 hours ಸ್ಟಾರ್ಟಿಂಗ್ ಮೊದಲಿಂದ ಟೈಮ್, ಈಗಿನ ಟೈಮ್ ಎಷ್ಟಾಗಿದೆ? ಡಬಲ್ ಆಗಿದೆ. ಯಾಕಂದರೆ ನೀವು ಸ್ಪೀಡ್ ಕಡಿಮೆ ಮಾಡಿರಿ, ಅರ್ಧ ಮಾಡಿರಿ ಅಂದರೆ ಟೈಮಿಂಗು ಡಬಲ್ ಬೇಕು. ಸೊ ಅದಕ್ಕಾಗಿ 5 hour ಎಕ್ಸ್ಟ್ರಾ ಬೇಕು, 5 hour ಎಕ್ಸ್ಟ್ರಾ. ಅದೇ ನಮ್ಮದು ಆನ್ಸರ್. 5 hour ನಮ್ಗೆ ಏನು ಬೇಕು? ಮೋರ್ ಬೇಕು. ಮೋರ್ ಅಂದರೆ ಏನು? ಹೆಚ್ಚು ಬೇಕು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 5 hour. ಓಕೆ, ಇದು ಡೈರೆಕ್ಟ್ ಈ ಪ್ರಕಾರ ಅಂದರೆ ನಾರ್ಮಲಿ ಥಿಂಕಿಂಗ್ ಮಾಡಿ. ಬಟ್ ಮ್ಯಾಥಮೆಟಿಕಲಿ ಬೇಕು ನಿಮಗೆ ಅಂದರೆ 2 ಮೆಥಡ್ ಅದಾವೆ. ಫಸ್ಟ್ ಮೆಥಡ್ ಅಂದರೆ ಇಲ್ಲಿಂದ ಸ್ಪೀಡ್ ಫೈಂಡ್ ಮಾಡಿರಿ. ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್ 240 ಡಿವೈಡ್ ಬೈ 5. ಓಕೆ, 240 ಡಿವೈಡ್ ಬೈ 5 ಮಾಡಿರಿ. ಇಲ್ಲಿ 5 4s 20, 5 8s ಅಂದರೆ ಎಷ್ಟು ಬರುತ್ತದೆ ಸ್ಪೀಡ್? 48 km/h ಬರುತ್ತದೆ. ಓಕೆ, 48 km/h ಬರುತ್ತದೆ, 48 km/h. ಆಮೇಲೆ ಓಕೆ, ಇಫ್ ದ ಸ್ಪೀಡ್ ಈಸ್ ಹಾಫ್ ಆಫ್ ದ ಯೂಶುವಲ್ ಸ್ಪೀಡ್, ಇದು ಫಸ್ಟ್ ಸ್ಪೀಡ್. ಆಮೇಲೆ ಸೆಕೆಂಡ್ ಸ್ಪೀಡ್ ಎಷ್ಟಾಗಿದೆ? ಕಡಿಮೆ ಆಗಿದೆ, ಅರ್ಧ ಆಗಿದೆ, 24 km/h ಆಗಿದೆ, 24 km/h. ಸೊ ಇದೇ ಸ್ಪೀಡ್ನಲ್ಲಿ ಇದು ಸೇಮ್ ಡಿಸ್ಟೆನ್ಸ್ ಎಷ್ಟು ಟೈಮ್ ತಗೋತಾ ನೋಡಿರಿ. ಫಸ್ಟ್ ಆಫ್ ಆಲ್ ಎಷ್ಟು ಟೈಮ್ ಫಾರ್ಮುಲಾ ಈಸ್ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು? ಸೇಮ್ 240 km. ಟೈಮಿಂಗ್ ಎಷ್ಟು? ಸ್ಪೀಡ್ ಎಷ್ಟು? 24. ಭಾಗ ಮಾಡಿರಿ, ಇದು ಎಷ್ಟು ಬರುತ್ತದೆ? 10 hours. ಸೊ ಸ್ಟಾರ್ಟಿಂಗ್ ಟೈಮಿಂಗ್ ಎಷ್ಟು? 5 hours. ಈಗಿನ ಎಷ್ಟು? 10 hours. ಎಷ್ಟು ಹೆಚ್ಚಾಗಿದೆ? 5 hours ಹೆಚ್ಚಾಗಿದೆ. ಸೊ ಇದು ಸಪೋಸ್ ಎಕ್ಸ್ಪರ್ಟ್ ಸ್ಟೂಡೆಂಟ್ಸ್ ಅವರಿಗೆ ಅಂದರೆ ರೇಷಿಯೋ ಮೆಥಡ್ ಬೇಕು ಅಂದರೆ ರೇಷಿಯೋ ಮೆಥಡು ಅದಾವೆ. ಇದು ಕ್ವಶನ್ ನಂಬರ್ 19ಗೆ ಸಪೋಸ್ ರೇಷಿಯೋ ಮೆಥಡ್. ಬಟ್ ರೇಷಿಯೋ ಮೆಥಡ್ ಸಪೋಸ್ ನಿಮಗೆ ಗೊತ್ತಿಲ್ಲ ಅಂದರೆ ಮಾಡಬೇಡ್ರಿ, ಯಾಕಂದರೆ ಇದು ಮತ್ತೆ ಬೇರೆ ಕಾನ್ಸೆಪ್ಟ್ ಇದೆ ನೋಡಿರಿ. ರೇಷಿಯೋ ಮೆಥಡ್ ಅಂದರೆ ಏನು? ಇಲ್ಲಿ ಡಿಸ್ಟೆನ್ಸ್ ಸೇಮ್. ಇಫ್ ಡಿಸ್ಟೆನ್ಸ್ ಇಸ್ ಸೇಮ್, ದ ಸ್ಪೀಡ್ ಆ್ಯಂಡ್ ಟೈಮ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ಓಕೆ, ವಾಟ್ ಈಸ್ ದಿಸ್? ಫಸ್ಟ್ ಸ್ಪೀಡ್ 240 divided by 5. ಫಸ್ಟ್ ಸ್ಪೀಡ್ ಈಸ್ 240 divided by 5. You have done it already. 48. 5 4s 20, 5 8s 48. Okay, first speed is 48 km/h. Okay, old speed. New speed ಎಷ್ಟಾಗಿದೆ? ನ್ಯೂ ಸ್ಪೀಡ್ ಓಕೆ, ಇದು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆ್ಯಕ್ಚುಲಿ ಇದು ಅವಶ್ಯಕತೆ ಇಲ್ಲ. ನೋಡಿರಿ, ಅ ಕಾರ್ ಈಸ್ ಟ್ರಾವೆಲಿಂಗ್ 240 in 5 hours. ಇಫ್ ಇಟ್ ಟ್ರಾವೆಲ್ ವಿತ್ ಹಾಫ್ ದ ಯೂಶುವಲ್ ಸ್ಪೀಡ್, ಡೈರೆಕ್ಟ್ಲಿ ಏನು ಮಾಡೋಣ? ಸ್ಪೀಡ್ ರೇಷಿಯೋ ಮಾಡೋಣ. ಇಲ್ಲ ಸ್ಪೀಡ್ ರೇಷಿಯೋ ಮಾಡೋಣ. ಓಲ್ಡ್ ಮತ್ತು ನ್ಯೂಗೆ ಏನು ಮಾಡೋಣ? ಇಲ್ಲಿ ಡೈರೆಕ್ಟ್ಲಿ ರೇಷಿಯೋ. ಫಸ್ಟ್
ಈಗ ಓಲ್ಡ್ ಸ್ಪೀಡ್ 2, ನ್ಯೂ ಸ್ಪೀಡ್ ಎಷ್ಟಾಗಿದೆ 1. ನಾನು ಏನು ಹೇಳಿ ನಿಮಗೆ ಡಿಸ್ಟೆನ್ಸ್ ಸೇಮ್ ಇದೆ ಅಂದರೆ ಸ್ಪೀಡ್ ಮತ್ತು ಟೈಮ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್, ಅಂದರೆ 1 ಈ ಕಡೆ ಬರ್ತದೆ 2 ಈ ಕಡೆ 1:2. ಓಕೆ, ಸೊ ಸ್ಟಾರ್ಟಿಂಗ್ ಟೈಮಿಂಗ್ 1 ಅವರ್, ಆಮೇಲೆ ಈಗಿನ ಎಷ್ಟಾಗಿದೆ 2 ಅವರ್ಸ್. ಸೊ ಇಲ್ಲೇ ನೋಡಿರಿ, ಇಲ್ಲೇ ಸ್ಟಾರ್ಟಿಂಗ್ದಲ್ಲಿ ಎಷ್ಟು ಬೇಕು 5. ಸೊ 1 ಅಂದರೆ 5 ಮಾಡಿರಿ, 1 ಅಂದರೆ 5 ಅವರ್ಸ್, ಮತ್ತು ಈಗಿನ ಎಷ್ಟಾಗಿದೆ 2 ಅಂದರೆ ಎಷ್ಟು 10 ಅವರ್ ಆಗಿದೆ. ಸೊ ಎಲ್ಲಿಂದ ಎಲ್ಲಿ ಎಷ್ಟು ಹೆಚ್ಚಾಗಿದೆ 5 ಅವರ್ ಎಕ್ಸ್ಟ್ರಾ ಮೂರ್ ಆಗಿದೆ, 5 ಅವರ್ ಮೂರ್ ಆಗಿದೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಓಕೆ, ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ question number 20. Now this is also a easy to medium level, little medium level question. Okay, now this is medium level. ನಾವು ಮೀಡಿಯಮ್ ಲೆವೆಲ್ ಯಾಕಂದರೆ ಇದರಲ್ಲಿ ಸ್ವಲ್ಪ ಮಲ್ಟಿಪ್ಲಿಕೇಶನ್ ಅಷ್ಟು, ಮತ್ತೇನು ಬಹಳ ಅಂದರೆ ಡಿಫಿಕಲ್ಟ್ ಇಲ್ಲ, ಇದು ಮೀಡಿಯಮ್. ಓಕೆ, ನಾವು ಲೆಟ್ಸ್ ರೈಟ್ ಇಟ್. 5x minus 2y divided by, ಆಪ್ಷನ್ ಕೊಡಲಿಲ್ಲ ಬಟ್ ಐ ವಿಲ್ ಗಿವ್ ದ ಸೊಲ್ಯೂಷನ್ ಹಿಯರ್. x minus 2y is equal to 9:17 ಈ ಪ್ರಕಾರ ಇದೆ. ಸೊ ಇದು ಫಸ್ಟ್ ಆಫ್ ಆಲ್ ಎಲ್ಲಿಂದ ಕ್ವಶನ್ x/y ನೀವು ಫೈಂಡ್ ಮಾಡಬೇಕು. ಫೈಂಡ್ ಮಾಡಿದ ಮೇಲೆ ಇದು ವ್ಯಾಲ್ಯೂ ನೀವು ಫೈಂಡ್ ಮಾಡಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ 9x upon 13y. ಎಲ್ಲ ಫಸ್ಟ್ ಆಫ್ ಆಲ್ ಏನು ಮಾಡಿರಿ, ಎಕ್ಸ್ ಮತ್ತು ವೈ ಫೈಂಡ್ ಮಾಡಿರಿ, ಎಕ್ಸ್ ಎಷ್ಟು ವೈ ಎಷ್ಟು. ಇದಾಗಿದ್ದ ಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ಬರ್ತದೆ ನಿಮಗೆ. ಏನು ಮಾಡೋಣ, ಹಿಂಗೆ ಮಾಡಬೇಕು ಈ ಪ್ರಕಾರ ಕ್ವಶನ್. ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬರ್ಡ್ ಶಿಪ್ಸ್ ನೋಡ್ರಿ, ಪ್ರೀವಿಯಸ್ ಎಕ್ಸಾಮ್ಸ್ ರೇಷಿಯೋ ಚಾಪ್ಟರ್ದಲ್ಲಿ ದಿಸ್ ಕೈಂಡ್ ಆಫ್ ಕ್ವಶನ್ ಹ್ಯಾಸ್ ಅಪಿಯರ್ಡ್ ಅ ಲಾಟ್ ಆಫ್ ಟೈಮ್. Let's multiply. I'll just do it fast because video has got more than this. No problem. 17 5s are 85. X cross multiply 17 2s are 34y. Okay. ಆಮೇಲೆ 19 into x 19x. ಆಮೇಲೆ 19 2s are 38y. Okay. x ಮತ್ತು x ಒನ್ ಸೈಡ್ ಮಾಡಿರಿ. 85 ಮೈನಸ್ ಇಷ್ಟು ಎಷ್ಟಾಗಿದೆ ಇದು, ಹಾಂ 9x ಇದು, ಸಾರಿ 9 into x 9x. ಓಕೆ, 9x ಇದು, ಯಾಕಂದರೆ x into 9 ಕ್ರಾಸ್ ಮಲ್ಟಿಪ್ಲೈ ಈ ಪ್ರಕಾರ ಮಾಡಬೇಕು. x into 9 9x 2 into 9 18. ನಾನು ಬೇರೆ ಓಕೆ 19, ಐ ಹ್ಯಾವ್ ಜಸ್ಟ್ ಅಸ್ಯೂಮ್ 19. ಓಕೆ, 2 9s are how much 18, 2 9s are how much 18y. ಓಕೆ, 85 minus 9, 85 minus 9 ಮಾಡಿರಿ, 85 minus 9 ಮಾಡಿರಿ 76x ಬರುತ್ತದೆ. ಆಮೇಲೆ ಮೈನಸ್ 34ಗೆ ಇಲ್ಲಿಂದ ಈ ಕಡೆ ಶಿಫ್ಟ್ ಮಾಡಿರಿ, ಏನಾಗೋದು ಪ್ಲಸ್ 34. ಓಕೆ, ಪ್ಲಸ್ 34 ಮೈನಸ್ 18 ಎಷ್ಟಾಗುತ್ತದೆ ಇದು, 34 ಮೈನಸ್ 18 ಇಸ್ 14 15 16y ಆಗುತ್ತದೆ. Okay, this much. I hope everyone understood. If not understood, I'll just tell you again here, because there are some beginner students also here. So I'll just tell you like this here. First of all, 85x ಮತ್ತು x one side ಮಾಡ್ರಿ, 85x 9x ಗೆ ಇಲ್ಲಿಂದ ಈ ಕಡೆ ಶಿಫ್ಟ್ ಮಾಡ್ರಿ, ಮೈನಸ್ 9x. ಆಮೇಲೆ ಮೈನಸ್ 34yಗೆ ಆ ಕಡೆ ಶಿಫ್ಟ್ ಮಾಡ್ರಿ, ಏನಾಗುತ್ತದೆ ಇದು ಪ್ಲಸ್ ಆಗುತ್ತದೆ. ಸೊ ದಟ್ ಈಸ್ ನಥಿಂಗ್ ಬಟ್ 34y ಆಗುತ್ತದೆ ಇದು. ಆಮೇಲೆ ಮೈನಸ್ ಹೌ ಮಚ್ 18y ಇಸ್ ದೇರ್, ಡನ್. ಮೈನಸ್ ಮಾಡಿರಿ, 85 ಮೈನಸ್ 9 ಅಂದರೆ ಎಷ್ಟು 76x ಈಸ್ ಈಕ್ವಲ್ ಟು 34 ಮೈನಸ್ 18 ಮಾಡಿರಿ, ಇದು 14 15 16y ಆಗುತ್ತದೆ. ಸೊ ಇದು ಎಷ್ಟು ಆಗಿದೆ ಮೇಲೆ x ಮತ್ತು y ಬೇಕು ನಮಗೆ. ಸೊ ಏನು ಮಾಡಿರಿ, ಡೈರೆಕ್ಟ್ ಹೇಳ್ತೀನಿ ನಿಮಗೆ, x ರೇಷೋ y ಇದು ನಂಬರ್ ಇಂಟರ್ಚೇಂಜ್ ಮಾಡಿರಿ, ಯಾಕಂದರೆ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಯಾವಾಗೂ ಏನಾಗುತ್ತದೆ ಇದು ಎಕ್ಸ್ಗೆ 16 ಆಗುತ್ತದೆ ಎಕ್ಸ್ ರೇಷೋ, ಮತ್ತು ವೈಗೆ ಎಷ್ಟು ಆಗುತ್ತದೆ 17. ಇದು ನಂಬರ್ ಎಕ್ಸ್ ಜೊತೆ ಯಾವ ನಂಬರ್ ಇದೆನಾ ಏನು ಮಾಡಿರಿ ಅದು ವೈಗೆ ಕೊಡ್ರಿ ಡೈರೆಕ್ಟ್. ಎಕ್ಸ್ ಜೊತೆ ಏನಿದೆ 76, ಸೊ 76 ಇಲ್ಲೇ ಕೊಡ್ರಿ. ವೈ ಜೊತೆ ಯಾವ ಸಂಖ್ಯೆ ಇದೆ 16 ಏನು ಇಲ್ಲೇ ಕೊಡ್ರಿ. 16 ರೇಷೋ 76, 16 ರೇಷೋ 76. ಬೇಕಾದರೂ ಸ್ವಲ್ಪ ಸಿಂಪ್ಲಿಫೈ ಮಾಡಿರಿ, 4 4 4 4s 4 1s 4, ಆಮೇಲೆ 3 ಕ್ಯಾರಿ 4 9s 36, 4 ರೇಷೋ 19. 4 ರೇಷೋ 19 ಬಂದಿದ್ದ ಮೇಲೆ ವಾಟ್ ಈಸ್ ದ ಕ್ವಶನ್ ಆಸ್ಟ್, 9x ಡಿವೈಡೆಡ್ ಬೈ 13y. 9x ಡಿವೈಡೆಡ್ ಬೈ 13y ಎಷ್ಟು, 9x upon 13y ಅಂದರೆ ಎಷ್ಟು. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ, 9 ಇಂಟು ಎಕ್ಸ್ ಎಷ್ಟು 4, 13 ಇಂಟು ವೈ ಎಷ್ಟು 19. ಓಕೆ, ಚೆಕ್ ಮಾಡಿರಿ ಎಷ್ಟು ಬರ್ತದೆ, ಏನು ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ನಥಿಂಗ್ ಇಸ್ ಗೆಟಿಂಗ್ ಕ್ಯಾನ್ಸಲ್, ನೋ ಪ್ರಾಬ್ಲಮ್. 9 4s 36, ಆಮೇಲೆ 19 ಇಂಟು 30 93 is 57, 247 247. ಜಸ್ಟ್ ಚೆಕ್ ಮಾಡಿರಿ ಇದು. ಓಕೆ, ಸೊ ಐ ವಿಲ್ ಜಸ್ಟ್ ಆಸ್ಕ್ ದ ಸ್ಟೂಡೆಂಟ್ಸ್ ಹಿಯರ್, ನೀವು ಸಾಲ್ವ್ ಮಾಡಿರಿ ಎಲ್ಲರೂ ಕ್ವೆಶನ್ಸ್, ನಾಟ್ ಸಾಲ್ವ್ ಜಸ್ಟ್ ವಾಚಿಂಗ್. ಮ್ಯಾಥಮೆಟಿಕ್ಸ್ ಅಂದರೆ ಈ ಪ್ರಕಾರ ಇರೋದಿಲ್ಲ, ಕಂಪಲ್ಸರಿ ಸಾಲ್ವ್ ಮಾಡಬೇಕು. ಓಕೆ, ಕಮೆಂಟ್ಸಲ್ಲಿ ಹೇಳ್ರಿ. ಓಕೆ, ನೀವು ಎಷ್ಟು ಬಂದಿದೆ ನಿಮಗೆ ಆನ್ಸರ್ ಇದು. ಓಕೆ, ಐ ಆಮ್ ಗೆಟಿಂಗ್ 36 upon 247, ದ್ಯಾಟ್ಸ್ ದ ಆನ್ಸರ್ ಫಾರ್ ದ ಕ್ವೆಶನ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್. ಓಕೆ, ಐ ವಿಲ್ ಜಸ್ಟ್ ಇನ್ಕ್ರೀಸ್ ದ ಸ್ಪೀಡ್. ನಾವು ದ ಕ್ವೆಶನ್ ಇಲ್ಲಿಂದ ಸ್ವಲ್ಪ ನೆಕ್ಸ್ಟ್ ಮೀಡಿಯಮ್ ಲೆವೆಲ್. ಓಕೆ, ಕಮ್ ಆನ್ ದ ಟೈಮ್. ಓಕೆ,
Actually, I am getting late also, but let it be. We'll solve it. All these 25 questions here. Everyone pause the video and try it yourself. A shopkeeper allow a discount of, okay, last time one student had commented me, sir, the video, I mean the questions are not visible. Okay, ಏನು ಮಾಡ್ರಿ ಬೇಕಾದ್ರೆ zoom ಮಾಡ್ರಿ, or just take it back, pause the video, question note ಮಾಡ್ರಿ, try yourself, ಆಮೇಲೆ solve ಮಾಡ್ರಿ. Shopkeeper allow a discount of 40% on the article, still make a profit 20%. How much cost price does the shopkeeper pay for the article whose marked price is 2400? Okay, 2400 is this. ಸೊ ಯಾವ ರೀತಿ ಮಾಡಬೇಕು ಇದು ಕ್ವೆಶನ್? ಇದು ಕ್ವೆಶನ್ ಮಾಡಿದಾಗ ನಿಮ್ದು ಸ್ವಲ್ಪ ಕಾನ್ಸೆಪ್ಟ್ ಆ್ಯಕ್ಚುಲಿ ನಿಮ್ದು ಸ್ಟ್ರಾಂಗ್ ಕ್ಲಿಯರ್ ಇರಬೇಕು. ಬಟ್ ದೋಸ್ ಹೂ ಹ್ಯಾವ್ ಆಲ್ರೆಡಿ ಡನ್ ಇಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಡೈರೆಕ್ಟ್ಲಿ. ಓಕೆ, ಬಟ್ ಇಫ್ ಯು ಹ್ಯಾವ್ ನಾಟ್ ಡನ್ ಇಟ್, ನಿಮಗೂ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಮಾಡಬೇಕು, ಆಮೇಲೆ ನೀವು ಇಲ್ಲಿ ಕ್ಲಿಯರ್ ಮಾಡ್ತೀರಿ. ಸೊ ಇದೇ ಕ್ವೆಶನ್ದಲ್ಲಿ 3 ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಸಿ ಪಿ ಅಂದರೆ ಕಾಸ್ಟ್ ಪ್ರೈಸ್ ಕೊಂಡು ಬೆಲೆ, ಆಮೇಲೆ ಮಾರ್ಕ್ ಪ್ರೈಸ್, ಆಮೇಲೆ ಸೆಲ್ಲಿಂಗ್ ಪ್ರೈಸ್. ಇದು 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಿ ಪಿ ಎಷ್ಟು ನಮಗೆ ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ, 100 ಸ್ಟಾರ್ಟಿಂಗ್ ಮಾಡ್ತೀನಿ. 100 ಇದು ಕೊಂಡು ಬೆಲೆ. ಪ್ರೈಸಿಂಗ್, ಪರ್ಚೇಸ್ ಪ್ರೈಸ್. ಶಾಪ್ಕೀಪರ್ ಅಲಾವ್ ಡಿಸ್ಕೌಂಟ್ ಆಫ್ 40%. ಡಿಸ್ಕೌಂಟ್ ಯಾವಾಗೂ ಮಾರ್ಕ್ ಪ್ರೈಸ್ ಮೇಲೆ ಓಕೆ ಕೊಡ್ತಾರೆ ಶಾಪ್ಕೀಪರ್. ಎಷ್ಟು? 40% ಡಿಸ್ಕೌಂಟ್. ಬಟ್ ನನಗೂ ಗೊತ್ತಿಲ್ಲ ಮಾರ್ಕ್ ಪ್ರೈಸ್ ಎಷ್ಟು, ನನಗೂ ಜಸ್ಟ್ ಸಿ ಪಿ ಬರೀ ಗೊತ್ತಿದೆ. ಎಷ್ಟು ಇದು? 100. I know only the cost price, that is 100. Okay, because I have assumed the CP. But still he is making a profit of 20%. From CP to SP. Okay. The shopkeeper, if he want 20%, shopkeeper ಗೆ 20% ಲಾಭ ಬೇಕು ಅಂದರೆ 100 ರೂಪಾಯಿದ ವಸ್ತು ಎಷ್ಟಕ್ಕೆ ಸೆಲ್ ಮಾಡಬೇಕು? 120ಕ್ಕೆ ಸೆಲ್ ಮಾಡಬೇಕು. 120ಕ್ಕೆ ಸೆಲ್ ಮಾಡಬೇಕು. ನಿಮಗೆ ಇದು ವಸ್ತು 120ಕ್ಕೆ ಬಂದಿದೆ, 120 ಯು ಹ್ಯಾವ್ ಗಾಟ್ ಇಟ್. ಬಟ್ ಅಲ್ಲೇ ಲೇಬಲ್ ಪ್ರೈಸ್, ಮಾರ್ಕ್ ಪ್ರೈಸ್ ಅಂದರೆ ಏನು? ಲೇಬಲ್ ಮೇಲೆ ಎಷ್ಟು ಪ್ರೈಸ್? ಯಾಕಂದರೆ ನಿಮಗೂ ಆಲ್ರೆಡಿ ಶಾಪ್ಕೀಪರ್ ಏನು ಕೊಟ್ಟಾರ? 40% ಡಿಸ್ಕೌಂಟ್ ಅಂದರೆ ಕಡಿಮೆ ಮಾಡಿ ನಿಮಗೂ 120ಗೆ ಕೊಟ್ಟಾರ. ಬಟ್ ಅಲ್ಲೇ ಲೇಬಲ್ ಪ್ರೈಸ್ ಎಷ್ಟು ಅದು ನಮಗೆ ಬೇಕು. ಸೊ ಡೈರೆಕ್ಟ್ ಇಲ್ಲಿ ಒಂದು ಅಂದರೆ ಫಾರ್ಮುಲಾ ಮೆಥಡ್ ಇದೆ, ಬೇರೆ ಅಂದರೆ ಡೈರೆಕ್ಟ್ ಮೆಥಡ್ ಇದೆ. ಡೈರೆಕ್ಟ್ ಮೆಥಡ್ ಅಂದರೆ ಹೆಂಗೆ ನೋಡ್ರಿ, 120 ಇಲ್ಲಿಂದ ಹಿಂದ್ಗಡೆ ಹೋಗಬೇಕು. ಯಾವಾಗೂ ಇಲ್ಲಿಂದ ಹಿಂದ್ಗಡೆ ಹೋಗ್ತೀರಿ ನೀವು, 100ಗೆ ಟಾಪ್ದಲ್ಲಿ ಬರೀರಿ. ಆಮೇಲೆ 40% ಕಡಿಮೆ ಆಗಿದೆ, ಸೊ 100ದಲ್ಲಿ 40 ಕಡಿಮೆ ಮಾಡಿರಿ. 100ದಲ್ಲಿ 40 ಕಡಿಮೆ ಎಷ್ಟಾಗುತ್ತದೆ? 60 ಆಗುತ್ತದೆ. 61ಲೇ 62ಲೇ 2 into 100 ಎಷ್ಟು? 200. ಸೊ ಇಲ್ಲಿ 200 ಬರೀರಿ. ಇದು ಮಾರ್ಕ್ ಪ್ರೈಸ್. ಮತ್ತು ಯಾರಿಗೆ ಇದು ಅರ್ಥ ಆಗಲಿಲ್ಲ, ಸರಿ ಏನು ಮಾಡಿದ್ರೆ ನಮಗೆ ಅರ್ಥ ಆಗಲಿಲ್ಲ, ನೀವು ಬೈ ಹ್ಯಾಟ್ ಮಾಡಿರಿ ಒಂದು ಫಾರ್ಮುಲಾ ಏನಿದೆ ನೋಡಿರಿ. ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ D%. ಅದು ಫಾರ್ಮುಲಾ. ಓಕೆ, ದಿಸ್ ಈಸ್ ವಿದೌಟ್ ಫಾರ್ಮುಲಾ ಐ ಹ್ಯಾವ್ ಡನ್. ನಿಮಗೂ ಫಾರ್ಮುಲಾ ಬೇಕು ಅಂದರೆ ಫಾರ್ಮುಲಾ ಇಷ್ಟಾಗಿದೆ. ಬಟ್ ಕ್ವೆಶನ್ದಲ್ಲಿ ನೋಡಿರಿ ಎವ್ರಿ ಒನ್, ಹೌ ಮಚ್ ಸಿ ಪಿ ಶಾಪ್ಕೀಪರ್ ಪೇ? ಶಾಪ್ಕೀಪರ್ ಸಿ ಪಿ ಎಷ್ಟು? ಯಾಕಂದರೆ ಸಿ ಪಿ ಇಲ್ಲೇ ನಾನು ಅಸ್ಯೂಮ್ ಮಾಡೇನಿ. ಇಲ್ಲಿ ಅಸ್ಯೂಮ್ ಎಷ್ಟು? 100. ಬಟ್ ರಿಯಲ್ದಲ್ಲಿ ಇದು 100 ಇಲ್ಲ, ರಿಯಾಲಿಟಿದಲ್ಲಿ ಇದು 100 ಇಲ್ಲ. ಸೊ ಹೌ ಟು ಫೈಂಡ್ ದಿಸ್? ನೋಡ್ರಿ, ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್ ಇಸ್ ಎಷ್ಟು? 2400. ಲೇಬಲ್ ಪ್ರೈಸ್ ಎಷ್ಟು? 2400. ಇಲ್ಲೇ ಎಷ್ಟಿದೆ? 200. ಸೊ ಯೂನಿಟ್ರಿ ಮೆಥಡ್ 200 ಅಂದರೆ 2400. ಸೊ ಕೊಂಡು ಬೆಲೆ 100ಕ್ಕೆ ಎಷ್ಟು? ಸೊ ಆಬ್ವಿಯಸ್ಲಿ ಏನಾಗುತ್ತದೆ? 200 ಏನಾಗಿದೆ? ಇಲ್ಲಿಂದಲೇ ಅರ್ಧ ಆಗಿದೆ. ಸೊ ಇದು ಹಾಫ್ ಮಾಡಿರಿ, ಎಷ್ಟಾಗುತ್ತೆ? 1200. ಓಕೆ, ಈ ಪ್ರಕಾರ ಅರ್ಥ ಆಗಲಿಲ್ಲ ಅಂದರೆ ಏನು ಮಾಡಿರಿ? ಇಲ್ಲಿಂದಲೇ ಭಾಗ ಮಾಡಿರಿ. 0 ಮತ್ತು 0, 0 ಮತ್ತು 0, ಈ ಪ್ರಕಾರ 2 1 2, 2 1 2, 2 2 4, 12 into 100, 1200 rupees. I hope everyone is understanding. Moving ahead to this. If not understood, don't worry. ಮ್ಯಾಥಮೆಟಿಕ್ಸ್ ಅಂದರೆ ಯಾವ ರೀತಿ ಇರುತ್ತದೆ? ಓಕೆ, ಫಸ್ಟ್ ಈಸಿ ಕ್ವಶನ್ಸ್ಗೆ ಗ್ರಿಪ್ ಮಾಡಿರಿ ಎಲ್ಲರೂ. ಓಕೆ, ಆಮೇಲೆ ಅದು ಕಾನ್ಫಿಡೆನ್ಸ್ ಬಂದಿದ್ದ ಮೇಲೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬರ್ರಿ, ಮತ್ತು ಇದು ಆಗಿದೆ ಮೇಲೆ ನೆಕ್ಸ್ಟ್ ಲೆವೆಲ್. ಈ ರೀತಿ ಮಾಡಿರಿ. ನಿಮ್ಮ ಕಡೆ 2 ಮಂತ್ಸ್ ಇದೆ ಆಲ್ಮೋಸ್ಟ್, ಯು ಕ್ಯಾನ್ 100% ಗೆಟ್ ದ ಜಾಬ್. ಓಕೆ, ಸಪೋಸ್ ನಿಮಗೂ ಇಲ್ಲೇ ನಮ್ಮದು ಕೋಚಿಂಗ್ಗೆ ಬರುವಾಗ ಸಾಧ್ಯ ಇಲ್ಲ, ನೋ ಪ್ರಾಬ್ಲಮ್. ಎಲ್ಲಿಂದ ಸ್ಟಡಿ ಮಾಡ್ತೀರಿ? 100% ಡೆಡಿಕೇಶನ್ ಕೊಡ್ರಿ, 100% ರಿಸಲ್ಟ್ ನಿಮ್ಗೆ ಸಿಗುತ್ತದೆ. ಓಕೆ, ಬಟ್ 2 ಮಂತ್ಸ್ ಕಂಟಿನ್ಯೂಸ್ಲಿ ಓಡ್ರಿ. ಓಕೆ, ನಿಮ್ಮದು ಎಕ್ಸಾಮ್ ಬರೋ ಮಟ್ಟ ಬೇರೆ ಯಾವುದೇ ಕೆಲಸ ಮಾಡಬೇಡ್ರಿ.
ಸ್ಟಡಿ ಸಕ್ಸಸ್ಫುಲ್ ಆಗುತ್ತಿದೆ 100%. ನೆಕ್ಸ್ಟ್ ಕ್ವಶನ್ 22 ಕ್ವಶನ್, ಟೈಮ್ ಆ್ಯಂಡ್ ವರ್ಕ್. ಬಟ್ ಇದು ಎಲ್ಲ ಕ್ವಶನ್ಸ್ಗೆ ನಿಮಗೂ ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ಬೇಕು. ಓಕೆ, ಯಾಕಂದರೆ ಡೈರೆಕ್ಟ್ಲಿ ಈ ರೀತಿ ಓಕೆ ಆ್ಯಕ್ಚುಲಿ ಲೆಸನ್ಸಲ್ಲಿ ನಾನು ಆ್ಯಕ್ಚುಲಿ ಬೇಸಿಕ್ ಅಂತ ಹೇಳ್ತೀನಿ. ಓಕೆ, ಕ್ಲಾಸಲ್ಲಿ ಯಾವ ರೀತಿ ಆ್ಯಕ್ಚುಲಿ ಕ್ವಶನ್ ತಯಾರಾಗುತ್ತಿದೆ, ಇದು ಆ್ಯಕ್ಚುಲಿ ಕ್ವಶನ್ ಪೇಪರ್. ಸೊ ಐ ವಿಲ್ ಸಾಲ್ವ್ ಇಟ್. ಲಿಟಲ್ ಎಕ್ಸ್ಪ್ಲನೇಷನ್ ಐ ವಿಲ್ ಗಿವ್ ಯು, ಡೋಂಟ್ ವರಿ. 5 ವುಮನ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 8 days. ಸೊ ಈ ರೀತಿ ಬರೀರಿ, 5 ವುಮನ್ ಎಷ್ಟು ಡೇಸಲ್ಲಿ ಕೆಲಸ ಮಾಡ್ತಾರೆ, ಇದು 8 daysಲ್ಲಿ ಇದು ಕೆಲಸ ಕಂಪ್ಲೀಟ್ ಮಾಡ್ತಾರೆ. ಇದು ಸೇಮ್ ವರ್ಕ್ 8 ಚಿಲ್ಡ್ರನ್ಗೆ ಏನು ಬರೀರಿ, ಸಿ ಬರೀರಿ. ಚಿಲ್ಡ್ರನ್ ಅಂದರೆ ಏನು ಬರೀರಿ, ಸಿ. ವುಮನ್ಗೆ ಡಬ್ಲ್ಯೂ, ಚಿಲ್ಡ್ರನ್ಸ್ಗೆ ಏನು, ಸಿ ಬರೀರಿ. 8 ಚಿಲ್ಡ್ರನ್ಸ್ ಇದು ಸೇಮ್ ಕೆಲಸ 10 daysಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇದು ಏನು ಕಾನ್ಸೆಪ್ಟ್ ಸರ್, ಯಾವ ಕಾನ್ಸೆಪ್ಟ್ ಯೂಸ್ ಮಾಡಿರೋದು, ಇದು MD ಕಾನ್ಸೆಪ್ಟ್, ಮೆನ್ ಇಂಟು ಡೇಸ್, M ಇಂಟು ಡೇಸ್, MDH. ಓಕೆ, ಸಪೋಸ್ ನಿಮಗೆ ಗೊತ್ತಿರ್ಬೋದು ಅಂದರೆ ಓಕೆ. ಆಮೇಲೆ ಏನು ಮಾಡಿರಿ, 8 ಮೊದಲಿಂದ 8 ಕ್ಯಾನ್ಸಲ್ ಮಾಡಿರಿ, ಕ್ಯಾನ್ಸಲ್ ಆಗಿದೆ. 5ರಿಂದ 10 ಕ್ಯಾನ್ಸಲ್ ಮಾಡೋಣ, 5 ಮೊದಲೇ 5, 5 ಎರಡಲೇ 10. ಆಮೇಲೆ ಏನು ಬಂದಿದೆ ಸರ್, W ಇಂಟು 1. ಈ ಕಡೆ ಏನು ಸರ್, C ಇಂಟು 2. ನಿಮಗೆ ಏನು ಹೇಳಿ ಜಸ್ಟ್ ಈಗ ನನಗೆ W ಮತ್ತು C ರೇಷೋ ಬೇಕು. ಸೊ ಏನು ಮಾಡಬೇಕು, ವ್ಯಾಲ್ಯೂ ಎಕ್ಸ್ಚೇಂಜ್. W ಜೊತೆ 1 ಇದೆ, ಅದು Cಗೆ ಕೊಡ್ರಿ. C ಜೊತೆ ಏನಿದೆ 2, ಅದು Wಗೆ ಕೊಡ್ರಿ. 2:1. ಇಷ್ಟು ಆಗಿದ ಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಹೋದ್ರಿ. ಹೌ ಮೆನಿ ಡೇಸ್ ವಿಲ್ 2 women ಆ್ಯಂಡ್ 4 children ಟೇಕ್ ಟು ಕಂಪ್ಲೀಟ್ ದ ವರ್ಕ್. 2 women ಮತ್ತು 4 children, 2 women ಮತ್ತು ಎಷ್ಟು, 4 children ಅವರು ಎಷ್ಟು ಡೇಸ್ದಲ್ಲಿ ಇದು ಸೇಮ್ ಕೆಲಸ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಇನ್ ಹೌ ಮೆನಿ ಡೇಸ್ ದೇ ಕಂಪ್ಲೀಟ್ ದಿಸ್ ವರ್ಕ್. ಸೊ ಹೌ ಟು ಸಿಂಪ್ಲಿಫೈ ದಿಸ್, ಏನು ಮಾಡಿರಿ, ದೆರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಇಯರ್. ಐ ಆಮ್ ಜಸ್ಟ್ ಟೆಲಿಂಗ್ ಯು ಒನ್ ಟೆಕ್ನಿಕ್ ಇಯರ್. ಫಸ್ಟ್ ಆಫ್ ಆಲ್ ಏನು ಮಾಡಿರಿ ನೀವು, ಇಲ್ಲಿ 5 women ಮತ್ತು 8 children ಅವರು ಏನು ಕೆಲಸ ಮಾಡ್ಯಾರನ. ಓಕೆ, ಏನು ಕೆಲಸ ಮಾಡ್ಯಾರ ಅವರು, 5 women plus 8 children, ದೇ ಹ್ಯಾವ್ ಡನ್ ಸಮ್ ವರ್ಕ್. ಓಕೆ, ನಾವು ದ ಸೇಮ್ ವರ್ಕ್ ಹ್ಯಾಸ್ ಟು ಬಿ ಗಿವನ್ ಟು 2 women plus 4 children. ಇದು ಇವರು ಕೆಲಸ ಮಾಡಬೇಕು. 1 woman ದಿವಸಕ್ಕೆ ಎಫಿಷಿಯನ್ಸಿ ಎಷ್ಟು, 1 woman ಎಫಿಷಿಯನ್ಸಿ 2, ಕ್ಯಾಪಾಸಿಟಿ ಎಷ್ಟು 2, 1 children ಕ್ಯಾಪಾಸಿಟಿ ಎಷ್ಟು 1. ಅಂದರೆ 1 woman ದಿವಸಕ್ಕೆ ಸಪೋಸ್ ಆ್ಯಸ್ಯೂಮ್ ಮಾಡಿರಿ 2 ಚಪಾತಿ ಮಾಡ್ತಾರೆ. ಅಂದರೆ 1 children ಒಂದು ದಿವಸಕ್ಕೆ 1 ಚಪಾತಿ ಮಾಡ್ತಾರೆ. ಸೊ 2 women ದಿವಸಕ್ಕೆ 2 women 1 woman ಎಷ್ಟು ಚಪಾತಿ ಮಾಡ್ತಾರೆ, 2. ಸೊ 2 women 2 ಎರಡಲೇ ಎಷ್ಟು, 4 ಚಪಾತಿ. ಓಕೆ, W ಎಷ್ಟಿದೆ, 2. 2 2s are 4. 1 children ಎಷ್ಟು ಚಪಾತಿ ಮಾಡ್ತಾರೆ, 1. ಸೊ 4 1s are ಮಲ್ಟಿಪ್ಲೈ, 4 ಒಂದಲೇ ಎಷ್ಟು, 4. ಓಕೆ, ಟೋಟಲ್ 4 + 4 ಎಷ್ಟಾಗಿದೆ, 8 ಚಪಾತಿ. ಓಕೆ, 8. ಬಟ್ ಈ ರೀತಿ ಇದು ಕ್ಯಾಪಾಸಿಟಿ ಅವ್ರದ್ದು. ಬಟ್ ಎಷ್ಟು ಚಪಾತಿ ಮಾಡಬೇಕು ಅದು ಗೊತ್ತಿಲ್ಲ. ಸೊ ಏನು ಮಾಡಬೇಕು, ಇದರಲ್ಲಿ ಏನು ಹಾಕ್ರಿ, ಇವರು ಯಾವ ವರ್ಕ್ ಮಾಡಾರನ ಅದ ಸೇಮ್ ವರ್ಕ್ ಇವರಿಗೆ ಕೊಡಬೇಕು. ಇವರು ಯಾವ ವರ್ಕ್ ಮಾಡಾರ ಅದ ಸೇಮ್ ವರ್ಕ್ ಇವರಿಗೆ ಕೊಡಬೇಕು. ನೋಡಿರಿ, 5 women, ಫಸ್ಟ್ ಆಫ್ ಆಲ್ 5 women ಎಷ್ಟು, 2. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ ಬೇಕಾದ. ಓಕೆ 5 women, 5 ಇಂಟು 2 ಎಷ್ಟು, 10 ಇಂಟು. ಓಕೆ, 5 women ದಿವಸಕ್ಕೆ ಎಷ್ಟು ಚಪಾತಿ ಮಾಡ್ತಾರೆ, 10 ಚಪಾತಿ ಮಾಡ್ತಾರೆ. ಮತ್ತು 8 ಡೇಸ್ದಲ್ಲಿ ಎಷ್ಟು ಚಪಾತಿ ಮಾಡಾರ, 1 woman ದಿವಸಕ್ಕೆ 2 ಚಪಾತೀಸ್, 5 women ದಿವಸಕ್ಕೆ 5 ಎರಡಲೇ 10 ಚಪಾತೀಸ್, ದಿವಸಕ್ಕೆ 10 ಚಪಾತೀಸ್. ಸೊ 8 ಡೇಸಲ್ಲಿ 10 8s ಎಷ್ಟಾಗಿದೆ, 80 ಚಪಾತೀಸ್ ಆಗಿದೆ, 80 ಯೂನಿಟ್ಸ್. ಇದು ಸೇಮ್ ಕೆಲಸ ಎಲ್ಲಿ ಕೊಡಬೇಕು ಇವರಿಗೆ, ಇದು ಸೇಮ್ ಕೆಲಸ ಇವರಿಗೆ ಕೊಡಬೇಕು. ಓಕೆ 80 ಚಪಾತಿ ಯೂನಿಟ್ಸ್ ಮಾಡಬೇಕು. 80 ಚಪಾತಿ 80 ಯೂನಿಟ್ಸ್ ಕೆಲಸ ಅವರಿಗೆ ಕೊಡಬೇಕು. 80. ಓಕೆ, ಜಸ್ಟ್ ನೀವು ಏನು ಮಾಡಬೇಕು, 1 ಕೆಲಸ ಮಾಡಬೇಕು. ಓಕೆ, ಇವರು ಇದು ಗ್ರೂಪ್ ಎಷ್ಟು ಡೇಸ್ದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಸೊ ಏನು ಬರೀರಿ, ಇಲ್ಲಿ ಜಸ್ಟ್ ಡಿ ಬರೀರಿ. 8 ಇಂಟು D = 80. ಸ್ಟೆಪ್ಸ್ ಬಹ್ಯಾಟ್ ಮಾಡಿರಿ. ನೋಡಿರಿ, ಇಲ್ಲಿ ಬರೀರಿ ಕ್ವಶನ್. ನಮ್ಗೆ ಏನು ಬೇಕು, 2W + 4C ಇದು ಬೇಕು. ಬೇಕಾದ ಇಲ್ಲಿ ಬರೀರಿ, 2W ಪ್ಲಸ್ ಎಷ್ಟು, 4 ಚಿಲ್ಡ್ರನ್ಸ್. ಇದು ಒಂದು ಗ್ರೂಪ್. ಇವರು ಎಷ್ಟು ಡೇಸ್ದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, 80 ವರ್ಕ್ ಮಾಡ್ತಾರೆ ಕಂಪ್ಲೀಟ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ ಇದು ವ್ಯಾಲ್ಯೂಸ್. ಆಮೇಲೆ 8 ಬರ್ತಾರೆ, 4 + 4 ಎಷ್ಟು, 8 ಇಂಟು D = 80. ಎಂಟ್ರಿಂದ ಕ್ಯಾನ್ಸಲ್ ಮಾಡಿರಿ, 8 1s are 8. ಆಮೇಲೆ 8 10s are this. D = 10. ಆಪ್ಷನ್ ನಂಬರ್ ಫಸ್ಟ್, that's the answer for the question. Okay, I hope everyone is clear with this. Moving ahead to the next question number 23. Okay, I'll just increase the speed little bit.
This is the mensuration question now. Everyone pause the video. Diameter of a right circular cylinder is 14 centimeter, height is 2 centimeter, sum of the CSA and the TSA is how much? Okay, now this is for little advanced. Why I'm telling advanced? Nothing advanced here actually, that's quite easy question, but formulas you must remember and simplification everything. This is the cylinder. Okay, height is how much? 2 centimeter, height is equal to 2, and what is the radius? Diameter is 14, so radius is 7, radius is to 7 centimeter ಆಗುತ್ತದೆ. ಸೊ ನಮಗೆ ಏನು ಬೇಕು? ಸಿ ಎಸ್ ಎ ಮತ್ತು ಟಿ ಎಸ್ ಎ ಟೋಟಲ್ ಬೇಕು. ಸಿ ಎಸ್ ಎ ಮತ್ತು ಟಿ ಎಸ್ ಎದ ಟೋಟಲ್ ಬೇಕು, ಸಿ ಎಸ್ ಎ ಮತ್ತು ಟಿ ಎಸ್ ಎ. ಸೊ ಸಿ ಎಸ್ ಎ ಫಾರ್ಮುಲಾ ಏನು? ಕನ್ನಡ ಮೀಡಿಯಂ, ಕನ್ನಡದಲ್ಲಿ ಓದ್ರಿ ಸ್ವಲ್ಪ. ಸಿ ಎಸ್ ಎ ಫಾರ್ಮುಲಾ ಏನಿದೆ? 2 pi r h, 2 pi r h. ಓಕೆ, ಟಿ ಎಸ್ ಎ ಫಾರ್ಮುಲಾ ಏನಿದೆ? 2 pi r h ಪ್ಲಸ್ pi r square, 2 pi r square, 2 pi r square. I hope this is visible to you. Okay, this is the formula for TSA, 2 pi r h plus 2 pi r square. ನೋಡ್ರಿ, ಸಿ ಎಸ್ ಎ ಫಾರ್ಮುಲಾ ಜಸ್ಟ್ 2 pi r h, 2 pi r h. ಆಮೇಲೆ ಟಿ ಎಸ್ ಎ ಫಾರ್ಮುಲಾ ಏನು? 2 pi r h plus 2 pi r square. ನೀವು ನೋಡ್ರಿ, ಇದು 2 pi r h plus 2 pi r h ಏನಾಗಿದೆ? 4 pi r h. 2 ಮತ್ತು 2 ಏನು ಆ್ಯಡ್ ಮಾಡಿ ಏನಾಗುತ್ತೆ? ಇದು 4 pi r h. ಸೊ ಐ ವಿಲ್ ಜಸ್ಟ್ ರೈಟ್ 4 pi r h. ಆಮೇಲೆ ನೆಕ್ಸ್ಟ್ ಏನು? 2 pi r square. ಓಕೆ, ಇಷ್ಟು. ಆಮೇಲೆ ಜಸ್ಟ್ ಸಿಂಪ್ಲಿಫೈ ಮಾಡಿರಿ. ಓಕೆ, ಏನು ಮಾಡಬೇಡ್ರಿ, ಜಸ್ಟ್ ಸಿಂಪ್ಲಿಫೈ. ನೋಡಿರಿ, 4 ಪೈ ವ್ಯಾಲ್ಯೂ ಯಾವಾಗೂ 22/7 ಇರ್ತದೆ. ಪೈ ವ್ಯಾಲ್ಯೂ ಎಷ್ಟು? 22/7. ರೇಡಿಯಸ್ ಎಷ್ಟು? ಆರ್ 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 7 ಸೆಂಟಿಮೀಟರ್. 7 ಹಾಕ್ರಿ, ಇದೆ 7 ಇಂಟು ಹೈಟ್ ಎಷ್ಟು? 2 ಸೆಂಟಿಮೀಟರ್. 2 ಸಬ್ಸ್ಟಿಟ್ಯೂಟ್ ಮಾಡಿರಿ, ಪ್ಲಸ್. ಓಕೆ, ನೆಕ್ಸ್ಟ್ 2 pi r square, 2 pi, 2 ಇಂಟು pi 22/7. ಓಕೆ, ಆರ್ ಸ್ಕ್ವೇರ್. ರೇಡಿಯಸ್ ಎಷ್ಟು? 7. 7 ಇಂಟು 7 2 ಸಲ. ಓಕೆ, 7 7 ಕ್ಯಾನ್ಸಲ್ ಆಗಿದೆ. ಇಲ್ಲಿ 7 ಮತ್ತು 7 ಕ್ಯಾನ್ಸಲ್ ಆಗಿದೆ. ಓಕೆ, ನೆಕ್ಸ್ಟ್ ಕಂಪ್ಲೀಟ್ಲಿ ಮಲ್ಟಿಪ್ಲೈ ಮಾಡಿರಿ. ಓಕೆ, 4 2s 8 ಆರ್ ಎಲ್ಸ್ 4 2s 8, 8 ಇಂಟು 22. ಮತ್ತು ಈ ಕಡೆ ಏನಾಗಿದೆ? 22 2s 44, 44 ಇಂಟು 7 ಮಾಡಬೇಕು ಇಲ್ಲಿ. ಆರ್ ಎಲ್ಸ್ 7 2s 14 ಮಾಡಿರಿ. ಫಸ್ಟ್ ಆಫ್ ಆಲ್ 7 2s 14 ಇಂಟು 22. ಸಿಂಪ್ಲಿಫೈ ಮಾಡಿರಿ. ಇದು 8 2s 16, 8 2s 16 17, 176. ಈ ಕಡೆ ಏನು? 14 2s 28, 14 2s 28 ಪ್ಲಸ್ 2 30, 176 ಪ್ಲಸ್ 308 ಪ್ಲಸ್ ಮಾಡಿರಿ. 176 ಪ್ಲಸ್ 308 ಪ್ಲಸ್ ಮಾಡಿರಿ. ಇದು 6 ಪ್ಲಸ್ 8 14, 7 ಪ್ಲಸ್ 1 8, 3 ಪ್ಲಸ್ 1 4, 484 centimeter square. Option number 1, that's the answer for the question. I hope everyone is clear with this. Formulas and speed should be there to solve this kind of question. But ಇದು ಲೆಸನ್ ನೀವು ಕ್ಯಾನ್ಸಲ್ ಮಾಡಬೇಡ್ರಿ. ಓಕೆ, ಬಿಕಾಸ್ ದಿಸ್ ಕ್ವಶನ್ ಈಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಲೆಸನ್. ಎಡ್ ಕ್ವಶನ್ಸ್ ಫಿಕ್ಸ್ಡ್ ಇನ್ ಎವ್ರಿ ಶಿಫ್ಟ್. ಓಕೆ, 2 questions will be getting in all the shifts. Okay, so very important question. So already now this is I'm getting late little, so here we'll be like stopping over this. If anyone is nearby and suppose ನಿಮಗೂ ಇಲ್ಲಿ ಪಾಸಿಬಲ್ ಇದೆ ನಮ್ಮ ಕೋಚಿಂಗ್ಗೆ ಬರೋಗಿಲ್ಲಿ. ಓಕೆ, ಇನ್ ಬೆಳಗಾವಿ ವಿ ಹ್ಯಾವ್ ಅವರ್ ಬ್ರಾಂಚ್. ಓಕೆ, ಯು ಕ್ಯಾನ್ ಜಾಯಿನ್ ದ ಕ್ಲಾಸಸ್. सेपरेट कन्नड़ा मीडियम स्टूडेंट्स के सेपरेट क्लास ಇದೆ. ಆಮೇಲೆ हिंदी स्टूडेंट्स के स्पेशल हिंदी बैच, हिंदी में भी होता है हमारे पास क्लासेस, हिंदी मराठी, और कन्नड़ा मीडियम स्टूडेंट्स के लिए कन्नड़ा में होता है. लैंग्वेजेस व्हाट वी प्रोवाइड द स्टडी मटेरियल्स इन द क्लास, 2 लैंग्वेज ಅಲ್ಲಿ ಇರುತ್ತದೆ, ಕನ್ನಡ ಇಂಗ್ಲಿಷ್. ಹಿಂದಿ ಮೀಡಿಯಂ ಸ್ಟೂಡೆಂಟ್ಸ್ ಹಿಂದಿ ಮತ್ತು ಇಂಗ್ಲಿಷ್. ಸೊ all the medium questions will be there. Okay, let's stop the video here. I will upload the next video again in the okay, you will get it today itself. So keep watching and subscribe the channel if you are not subscribed, and like it if you are enjoying. Okay, जोश आपका कभी भी ख़त्म नहीं होना चाहिए. एक ही चीज़ आपका याद रखना है, देश की सेवा करनी है तो जज्बा आपका होना चाहिए. 2 महीने तक ये जज्बा आपका बना रहे, हमेशा तगड़ा बना रहना चाहिए. जय हिंद एवरीवन, बाय बाय, सी यू.